ಮಹದಾಯಿ ಯೋಜನೆ ಜಾರಿಯಲ್ಲಿ ವಿಳಂಬ, ಮಹದಾಯಿ ಹೋರಾಟಗಾರರು ಆಕ್ರೋಶ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಂದೆ ಹೋರಾಟಗಾರರಿಂದ ಕಿಡಿ. ಮಹದಾಯಿ ಯೋಜನೆ ಜಾರಿಗೆ ವನ್ಯಜೀವಿ ಮಂಡಳಿ ನಿಷೇಧಕ್ಕೆ ಆಕ್ರೋಶ. ಗೋವಾಕ್ಕೆ ಇತರ ಯೋಜನೆಗಳಿಗೆ ಅನುಮತಿ, ಕರ್ನಾಟಕಕ್ಕೆ ಯಾಕೆ ಮಲತಾಯಿ ಧೋರಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಮಹದಾಯಿ ಹೋರಾಟಗಾರರು. ತದನಂತರ ಏನ್ ಮಾಡ್ತೀರಿ ಅಂತಕ್ಕಂಥದ್ದು ಒಂದು. ಎರಡನೇದು, ಕೇಂದ್ರ ಮಂತ್ರಿಗಳಾದ ಭೂಪೇಂದ್ರ ಯಾದವ್ ಅವರು ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಅದರ ಸುಪ್ರೀಂ ಕೋರ್ಟಿಗೆ ಹೋಗಿ ಮುಂದೂಡಿದರು. ಆ ಪರಿಸ್ಥಿತಿ ಒಳಗೆ ನೀವು ಈ ಯೋಜನೆ ಅನುಷ್ಠಾನ ತರೋಕ್ಕಿಂತ ಮೊದಲೇ ಹೈಪವರ್ ಕಮಿಷನ್ ಅಂದ್ರೆ ಈ ಒಂದು ತಜ್ಞರ ಸಮಿತಿ ಹಾಗೂ ಅರಣ್ಯ ವನ್ಯಜೀವಿಗಳ ಸಮಿತಿ ಹಾಗೂ ನೀರು ಎಷ್ಟು ಬೇಕು, ಕಟ್ಟಡಗಳು ಎಷ್ಟು ನಿರ್ಮಾಣ ಆಗತ್ತೆ ಅಂತಕ್ಕಂಥ ತಜ್ಞರ ಸಮಿತಿಯನ್ನು ಮಾಡಿ ನೀವು ಆ ವಿಷಯವನ್ನ ಪಡೆದ ನಂತರ ಈ ಒಂದು ಈ ಕಾನೂನಾತ್ಮಕ ಇರ್ತಕ್ಕಂಥ ಈ ನ್ಯಾಯಾಧಿಕರಣ ತೀರ್ಪು ನಮ್ಗೆ ಕೊಡ್ಬೇಕನ್ನೋದಾಯ್ತು. ಅದನ್ನ ಯಾಕೆ ಮುಂಚಿತ ಯೋಚನೆ ಮಾಡಲಿಲ್ಲ? ಈ ತದನಂತರದೊಳಗೆ ಈ ಯೋಚನೆ ಯಾಕೆ ಬಂತು? ಇದಕ್ಕೆ ವಕೀಲರ ಕಾರಣ, ನೀವು ಮಂತ್ರಿಗಳ ಕಾರಣ ಹಾಗೂ ಶಾಸಕರುಗಳ ಕಾರಣ. ಇದು ಎರಡನೇದು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅನೇಕ ಸಾರಿ ನಿಮಗೆ ಕೇವಲ SBI ಬ್ಯಾಂಕ್ ಮಾತ್ರ ಹಾಗೂ ಗ್ರಾಮೀಣ ಬ್ಯಾಂಕುಗಳು ಮಾತ್ರ ಕಟಬಾಕಿ ಬ್ಯಾಂಕ್ ಅಂತಕ್ಕಂಥ ಶಬ್ದವನ್ನ ಹಾಕಿ ಅದನ್ನ ಮರುಸಾಲ ಕೊಡಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೀರಿ. ಆದರೆ ಇನ್ನುಳಿದಿರ್ತಕ್ಕಂಥ ತಾವು ಮಾಡಿದ್ದೀರಿ. ಆದರೆ ಇನ್ನುಳಿದ ಬ್ಯಾಂಕ್ಗಳು ಏಕೆ ಮಾಡಿಲ್ಲ? 2 ವರ್ಷಗಳಿಗೆ ಗತಿಸಿದ್ರು ಕೂಡ ಇನ್ನೂವರೆಗೆ ಏಕೆ ಆಗಿಲ್ಲ? ಅದಕ್ಕೆ ತಾವೇ ಹೊಣೆ. ಇವತ್ತಿಂದಿವತ್ತ ಆ ಕೆಲಸ ಎಲ್ಲ ಬ್ಯಾಂಕುಗಳಲ್ಲಿಯೂ ಸಿಬಿಲ್ ತೆಗೆದು ಹಾಕಿ ನಾವು ಮಾಡಬೇಕಂತಕ್ಕಂಥದ್ದು ಒಂದು. ಬೆಳೆ ವಿಮೆ ಪರಿಹಾರ 20% ಜನರಿಗೆ ಇನ್ನೂವರೆಗೂ ಬಂದಿಲ್ಲ, ಅದನ್ನು ಕೊಡಿಸ್ಬೇಕು. ನಂತರದೊಳಗೆ ತಾವು ಏನು ಈ ಸಲದ್ದು ಬೆಳೆ ವಿಮೆ ಪರಿಹಾರ ಕೊಡಿಸ್ಬೇಕು. ಹೆಸರು ಬೆಂಬಲ ಬೆಲೆ ಹಿಂದಿನ ವರ್ಷ 15 ಕ್ವಿಂಟಲ್ ಇತ್ತು, ಈ ಸಲ 10 ಕ್ವಿಂಟಲ್ಗೆ ಇಳಿಸಿದ್ದೀರಿ. ನಾವು 25 ಕ್ವಿಂಟಲ್ ಕೇಳಿದ್ದೇವೆ. ಇದಕ್ಕೆ ತಾವು ಹೊಣೆ. ಯಾಕೆ ಈ ರೀತಿ ಒಳಗೆ ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ಹೇಳ್ತಾ, ಮೊಟ್ಟ ಮೊದಲನೇದಾಗಿ ಕಳಸಾ ಬಂಡೂರಿ ಯೋಜನೆಯನ್ನ ತಮ್ಮ ಏನು ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಶಾಸಕರು ಕೋನರೆಡ್ಡಿ ಅವರು, ನೀವು ಕೂಡ ಚುನಾವಣೆ ಪೂರ್ವದಲ್ಲಿ ಗಡುವು ಕೊಟ್ಟಿದ್ದೀರಿ. ಗಡುವು ಮುಗಿತಿ. ಈಗ ನೀವು ಯಾವಾಗ ಮಾಡ್ತೀರಂತಕ್ಕಂಥ ನಿಮ್ಮೊಳಗೆ ನೀವು ಗಡುವು ಹಾಕೊಂಡು ಮತ್ತೆ ಜನತೆಯ ಮಧ್ಯೆ ಬಿತ್ತರಿಸಬೇಕು. ಇಲ್ಲವಾದಲ್ಲಿ ತಮ್ಮ ಮನೆ ಬಾಗಿಲ ಬಿಟ್ಟು ನಾವು ಕದಲುದಂತಕ್ಕಂಥ ಮಾತನ್ನ ರೈತ ಕುಲದ ಪರವಾಗಿ ಒಕ್ಕರಿಂದ ಹೇಳ್ತೀವಿ. ತಾವು ಗಡುವು ಹೇಳಬೇಕು, ತಮ್ಮ ಇತಿಮಿತಿಯನ್ನು ಹೇಳಬೇಕು. ನಾವು ಪಾಲಿಸ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ರೈತ ಪರವಾಗಿ ಭರವಸೆ ಕೊಡ್ತೀವಿ. ಇವೆಲ್ಲವುಗಳಿಗೂ ಸಮಾನಾಂತರವಾದಂಥ ನಿಧಾನವಾಗಿ ಉತ್ತರವನ್ನ ಬಯಸ್ತೇವೆ. ಎಲೆಕ್ಷನ್ ಮೋದಿ ಅವರಿಂದ ಸತತ 10 ವರ್ಷದಿಂದ ಇದು ಕಳ್ಸಂದ್ರು ಒಂದ್ ನಿಮಿಷ ಅವ್ರು ಹೇಳ್ತಾರೆ. ನಿಮ್ ಪರವಾಗಿ ನಾನು ಹೇಳಿದ್ನಿಲ್ಲ ಅವ್ರು ಹೋರಾಟಗಾರರು. ಮೊದಲನೇದಾಗಿ 31ನೇ ತಾರೀಕು 7ನೇ ತಿಂಗಳದಾಗ ಆಗಿದ್ದ. ನಾನೇನು ಮಾಧ್ಯಮದ ಮುಂದೆ ಹೇಳಿದ್ದೀನಿ, ಈ ಮೀಟಿಂಗ್ ಮಾಡಕತ್ತಾರ ಅಂತ ಅನ್ನೋದು ಮಂತ್ರಿಗಳ ಮಟ್ಟದಲ್ಲಿ ಆದಂಥ ನಿರ್ಣಯ ಅಲ್ಲಿದೆ. ಅದರಲ್ಲಿ ತಗೊಂಡು, ಯಾಕಂದ್ರೆ ಜೂನ್ ಸರ್ಕಾರ ಬಂತು, ಮುಂದೆ ಜುಲೈ 31ಕ್ಕೆ ಮೀಟಿಂಗ್ ನಮ್ಮ ಯಾರ ಗಮನಕ್ಕೂ ತಂದಿಲ್ಲ ಅದ. ಮತ್ತು
ಮತ್ತು ನಮ್ಮ ಅಲ್ಲಿ ಹೋದಂಥ ಅಧಿಕಾರಿಗಳು ಒಂದು ನಿಮಿಷ ಇರಪ್ಪ. ಮಾತಾಡ್ತೀರಿ ಹಿಂಗೆ ಮಾಡಾಡ್ತೇನೋ ಇದು ಸುಮ್ಮನಿರಪ್ಪ ಒಂದು ಸ್ವಲ್ಪ ಒಂದು ನಿಮಿಷ ಇದೆಯಲ್ಲ ಆಮೇಲೆ ಬಾ ಇಲ್ಲ ಮಾತಾಡ್ತೀನಿ ಸುಮ್ಮನಿರೋ ಒಂದು 5 ನಿಮಿಷ ಶಾಂತ ಇರ್ತೀನಿ. ಇದು ಕ್ಯಾಪ್ ತೆಗೋಣ 31 ತಾರೀಕು ಇನ್ನು 7ನೇ ತಿಂಗಳದಾಗ ಆಗಿದ್ದೀವಿ ಮೀಟಿಂಗ್. ನಮ್ಮ ಗಮನಕ್ಕೆ ಯಾರೂ ಮೀಟಿಂಗ್ ಐಟಮ್ ತಂದಿಲ್ಲ. ಅದಾದ ನಂತರ ಮೊನ್ನೆ ಏನೋ ಪ್ರಜಾವಾಣಿಯೊಳಗೆ ಮೊದಲೇ ರಿಪೋರ್ಟ್ ಬಂತು, ಆಮೇಲೆ ಉಳಿದ ಪತ್ರಿಕೆಯೊಳಗೂ ಬಂತು, ವಿಜಯವಾಣಿ, ವಿಜಯ ಕರ್ನಾಟಕ ಎಲ್ಲ ಪತ್ರಿಕೆಯೊಳಗೆ ಬಂತು. ಅದರೊಳಗೂ ಸ್ಪಷ್ಟವಾದ ಇದನ್ನು ತಿರಸ್ಕಾರ ಮಾಡಿಲ್ಲ, ಮುಂದಕ್ಕೆ ಯಾಕಂದ್ರೆ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ ಹೌದು ಇದು ಈ ಟ್ರಿಬ್ಯುನಲಿನ ತೀರ್ಪನ್ನು ನಾವು ಕ್ವಶನ್ ಮಾಡಿದ್ದೇವೆ, ನಾವು ಮಾಡಿದ್ದೇವೆ, ಅವರು ಮಾಡ್ಯಾರ ಅನ್ನೋದನ್ನು ಒಪ್ಪಿಕೊಂಡ್ರೆ. ಹೀಗಾಗಿ ಅದು ಸಬ್ಜುಡಿಸ್ ಆಗಿದ್ದರಿಂದ ಇದು ಮೊದಲ ಯಾರಿಗೂ ಸಹಿತ ಕರ್ನಾಟಕ ಸರ್ಕಾರವೂ ಸಹಿತ ಅದನ್ನು ಅಲ್ಲಿ ಏನದು ಹುಲಿ ಕಾರಿಡಾರ್ ಐತೆ ಅನ್ನೋದು ಗೊತ್ತಿರಲಿಲ್ಲ. ಈಗ ನ್ಯಾಷನಲ್ ನ್ಯಾಷನಲ್ ಕನ್ಸರ್ವೇಟಿವ್ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಇರ್ತಾರಲ್ಲ ಅವರೊಂದು ರಿಪೋರ್ಟ್ ಕೊಡಬೇಕಾಗಿತ್ತು, ಅದು ಅವ್ರಿಗೆ ಈ ಕಾರಣ ಕೊಟ್ಟಿಲ್ಲ, ಗೊತ್ತಾಯ್ತಿಲ್ಲ. ಆದ್ದರಿಂದ ನಾನು ಭೂಪೇಂದ್ರ